ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನ ಶ್ರೀದೇವಿ. ಚಪಾತಿಯನ್ನು ಗುಂಡಿಗೆ ಮಾಡೋದು ಒಂದು ದೊಡ್ಡ ಕಲೆ. ಅಯ್ಯೋ ಬಿಡ್ರಿ, ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಖಂಡಿತ ಇದು ನಿಮಗಲ್ಲ. ಕಲಿಯೋರಿಗೆ ಚಪಾತಿ ಗುಂಡಿಗೆ ಹೇಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್. ಎಲ್ಲ ವಿದ್ಯೆನೂ ಅಷ್ಟೇ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರೆ. ಹಾಗಾಗಿ ಚಪಾತಿ ಗುಂಡಿಗೆ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಕಲಿಯೋರಿಗೋಸ್ಕರ ಅಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚು ಜನರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಚಪಾತಿ ಸಾಮಾನ್ಯವಾಗಿ ಗುಂಡಿಗೆ ಹೀಗೆ ಮೃದುವಾಗಿದ್ರೇ ತಿನ್ನೋಕ್ಕೆ ಚೆನ್ನ. ಹಾಗಾಗಿ ಇಂಥ ಮೃದುವಾದ ಚಪಾತಿಯನ್ನು ಮಾಡೋದು ಹೇಗೆ, ಅದಕ್ಕಿರುವಂಥ ಒಂದು ಸಿಂಪಲ್ ಟೆಕ್ನಿಕ್ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳೋಣ ಬನ್ನಿ. ಮೊದಲಿಗೆ ಹಿಟ್ಟು ಕಲಿಸೋದು. ಹಿಟ್ಟು ಕಲಿಸುವಾಗ ನೀವು ಇಷ್ಟೇ ನೀರು ಹಾಕಿ ಇಷ್ಟೇ ಹಿಟ್ಟು ಹಾಕಿ ಅಂತ ಹೇಳಲಿಕ್ಕೆ ಕಡಕ್ಕಾಗಿ ಬರೋದಿಲ್ಲ. ಅದರ ಬದಲಾಗಿ ನೋಡಿ, 1 ಪಾವು ಅಥವಾ 2 ಪಾವು ಎಷ್ಟು ಹಿಟ್ಟು ತೊಗೋತಿರೋ ಆ ಹಿಟ್ಟಿಗೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಒಂದೇ ಸಾರಿ ನೀರು ಹಾಕೋದಕ್ಕೆ ಬರೋದಿಲ್ಲ. ಕಲಿಸ್ತಾ ಅದರ ಅಗತ್ಯತೆ ತಿಳ್ಕೊಂಡು ನೀವು ನೀರು ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು. ಒಟ್ಟಿನಲ್ಲಿ ಅಷ್ಟೂ ಹಿಟ್ಟು ನೀರಿನ ಅಂಶವನ್ನು ಹೊಂದಿರಬೇಕು. ಆ ರೀತಿಯಾಗಿ ಕಲಿಸ್ತಾ ಹೋಗಬೇಕು. ಅಂದರೆ ನೀರಾಗಿ ಕಲಸಿ ಅಂತಲ್ಲ, ಒಟ್ಟಲ್ಲಿ ಒದ್ದೆ ಆಗಿರಬೇಕು ಎಲ್ಲವೂ ಕೂಡ. ಆ ರೀತಿ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈ ರೀತಿ ಎಲ್ಲ ಕಲಿಸ್ಕೊಂಡಾಗ ಎಲ್ಲ ಹಿಟ್ಟು ಒಂದೇ ಒಂದು ಮುದ್ದೆಯಾಗಿ ಕಲಿತ್ಕೋಬೇಕು. ಆ ನಂತರದಲ್ಲಿ ಈಗ ಎಣ್ಣೆ ಹಾಕಬೇಕು. ಒಂದು 3-4 ಚಮಚದಷ್ಟು ಎಣ್ಣೆ ಕೈಗೆ ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ಕಲಸಿ. ಕೆಲವರು ಏನಂತಾರೆ, ನೀರು ಎಣ್ಣೆ ಒಟ್ಟಿಗೆ ಹಾಕ್ಬಿಟ್ಟು ಕಲಿಸ್ಬಿಡ್ತೀವಿ ಚೆನ್ನಾಗಿ ಬರುತ್ತೆ ಅಂತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಈ ರೀತಿ ಕಲಿಸಿದ ಮೇಲೆ ಎಣ್ಣೆಯನ್ನು ಹಾಕಿದಾಗ ಕೈಗೆ ಅಂಟಿರುವಂಥ ಅಷ್ಟು ಹಿಟ್ಟು ಬಿಟ್ಕೊಳ್ತಾ ಹೋಗುತ್ತೆ, ಕೈ ಕೂಡ ನಿಮಗೆ ಸ್ವಚ್ಛ ಆಗುತ್ತೆ. ಹಾಗಾಗಿ ಇವಾಗ ಹಾಕಿ ಚೆನ್ನಾಗಿ ಕಲಸಿ ನಾದಬೇಕು. ಚಪಾತಿ ಹಿಟ್ಟನ್ನು ನಾದೋದ್ರಲ್ಲೇ ಹದ ಬರೋದು. ಹಾಗಾಗಿ ಚೆನ್ನಾಗಿ ನಾದಬೇಕು. ತುಂಬ ನೀರಾಗಿ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಮೆತ್ತಗೆ ಕಲಿಸ್ಬೇಕಾಗತ್ತೆ. ಈ ಹದಕ್ಕೆ ಇದ್ದರೆ ಸಾಕಾಗತ್ತೆ ಹಿಟ್ಟು. ಈ ರೀತಿ ಮಾಡಿ ಚೆನ್ನಾಗಿ ನಾವು ಅದನ್ನು 1-2 ಸತಿ ನಾದ್ಕೊಳ್ಳೋದು ತುಂಬಾ ಮುಖ್ಯ. 1-2 ಸತಿ ಮೇಲಿಂದ ಎತ್ತು ಹಾಕಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟು. ಈ ರೀತಿ ಹಿಟ್ಟು ರೆಡಿ ಆಯ್ತಲ್ಲ, ಈಗೇನು ಮಾಡೋಣ, ಮೊದಲು ಶಾರ್ಟ್ ಅಥವಾ ಸ್ಮಾರ್ಟ್ ವರ್ಕ್ ಹೇಳ್ಕೊಡ್ತೀನಿ. ಈ ರೀತಿಯಾಗಿ ಸಣ್ಣದಾಗಿ ಮೊದಲು 3 ಉಂಡೆಗಳನ್ನು 4 ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಡಿ. ಒಟ್ಟಿಗೆ ಚೆನ್ನಾಗಿ ಗುಂಡಾಗಿ ನೀವು ಮಾಡ್ಕೊಳ್ತಾ ಹೋಗಿ. ಒಂದು ಮೀಡಿಯಮ್ ಸೈಜ್ ತೊಗೊಳ್ಳಿ. ಇಲ್ಲ ತುಂಬ ಚಿಕ್ಕದಾಗಿ ಮಾಡ್ತೀನಿ ಚಪಾತಿ ಅಂದರೆ ಸ್ವಲ್ಪ ಕಡಿಮೆ ಸೈಜ್. ಅದೆಲ್ಲ ಚಪಾತಿ ಎಷ್ಟು ದೊಡ್ಡದಿರಬೇಕು, ಏನು ಮಾಡಬೇಕು ಅನ್ನೋದು ಅದು ನಿಮಗೆ ಬಿಟ್ಟದ್ದು. ನಾರ್ಮಲಾಗಿ ಈ ಸೈಜ್ ಚಪಾತಿಗಳು ಸಾಕಾಗುತ್ತೆ. ಅದನ್ನು ನೀವು ಹಿಟ್ಟು ಹಾಕ್ಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಹೋಗಿ. ನಾನು ಇಲ್ಲಿ ಒಂದು ಕೈಯಲ್ಲಿ ಲಟ್ಟಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಕಲಿಯೋರಿಗೆ ಗೊತ್ತಾಗಬೇಕಲ್ವಾ. ಕಲಿಯುವಾಗ ತುಂಬ ಸೊಟ್ಟಾಪಟ್ಟ ನಾವು ಲಟ್ಟಿಸ್ತೀವಲ್ಲ, ಆ ಸೊಟ್ಟಾಪಟ್ಟ ನನಗೆ ಮಾಡೋಕ್ಕೆ ಬರಬೇಕಾದ್ರೆ ನಾನು ಒಂದೇ ಕೈ ಬಳಸಬೇಕಾಗತ್ತೆ. ಹಾಗಾಗಿ ಒಂದೇ ಕೈಯಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪ್ರತಿ ಸತಿನೂ ಲಟ್ಟಿಸಿ ನಾವು ಅದನ್ನು ಉಲ್ಟಾ ಮಾಡ್ತಾ ಹೋಗಬೇಕಾಗತ್ತೆ. ಹಿಟ್ಟನ್ನು ಅದ್ಗೋತಾ ಹೋಗಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ನಾವೀಗ ಒಂದು ಸ್ಟ್ರೆಚ್ ಮಾಡ್ಕೊಳ್ಳೋದು ಹೋಗ್ತಾರಲ್ಲ, ಆ ರೀತಿ ಸ್ಟ್ರೆಚ್ ಮಾಡ್ತಾ ಹೋಗೋಣ. ತೆಳ್ಳಗೆ ಲಟ್ಟಿಸ್ಬೇಕು, ಅಂಚು ಗಿಂಚು ಎಲ್ಲ ತೆಳ್ಳಗೆ ಲಟ್ಟಿಸ್ತಾ ಹೋಗಿ ಒಂದು ದೊಡ್ಡ ಸೈಜಿನ ಒಂದು ಚಪಾತಿಯನ್ನು ಮಾಡೋಣ. ಈ ದೊಡ್ಡ ಸೈಜ್ ಚಪಾತಿಯನ್ನು ನಾವು ಚಿಕ್ಕದಾಗಿ ಗುಂಡಾಗಿ ಹೇಗೆ ಮಾಡೋದಂದರೆ, ಒಂದು ಪ್ಲೇಟ್ ಅಥವಾ ಒಂದು ಮುಚ್ಚಳ ಶಾರ್ಪ್ ಎಡ್ಜ್ ಇರಬೇಕು ಅಂತ ತಗೊಳ್ಳಿ. ಶಾರ್ಪ್ ಡಬ್ಬಿ ಮುಚ್ಚಳಗಳು ಸಾಮಾನ್ಯವಾಗಿ ಶಾರ್ಪ್ ಎಡ್ಜ್ ಇರುತ್ತೆ. ದೊಡ್ಡ ಡಬ್ಬಿ ಮುಚ್ಚಳವನ್ನು ಮೀಡಿಯಮ್ ಸೈಜ್ ತೊಗೊಂಡು ಅದನ್ನು ನೀವು ಒತ್ತಿರೋಂಥ ಚಪಾತಿ ಮೇಲೆ ನೀವು ಇಟ್ಬಿಟ್ಟು ಜೋರಾಗಿ ಪ್ರೆಸ್ ಮಾಡಿದ ನಂತರ ಮಾರ್ಕ್ ಆಗುತ್ತೆ. ಆ ಮುಚ್ಚಳವನ್ನು ಹಾಗೆ ಇಟ್ಕೊಂಡು ಸುತ್ತ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ತೆಕ್ಕೊಳ್ತಾ ಹೋಗಿ. ನೀಟಾಗಿ ತೆಕ್ಕೊಳ್ಬೇಕಾಗತ್ತೆ. ತೆಕ್ಕೊಂಡ ತಕ್ಷಣ ನಿಮಗೆ ಗುಂಡಗಿನ ಚಪಾತಿ ರೆಡಿ ಆಯಿತು. ಮೊದಲು ಹೇಗಿತ್ತು, ಈಗ ಹೇಗಿದೆ ನೋಡಿ. ಈ ರೀತಿಯಾಗಿ ಚಪಾತಿ ಮಾಡ್ಕೊಬೋದು. ಇದರಲ್ಲಿ ತಲೆನೋವೇ ಇಲ್ಲ, ಸಿಂಪಲ್. ಸಮವಾಗಿ ಲಟ್ಟಿಸ್ಕೊಳ್ಬೇಕು. ಆನಂತರ ಈ ರೀತಿ ಮಾರ್ಕ್ ಮಾಡಿ ಅದನ್ನು ನಾವು ಹೆಂಚಿನ ಮೇಲೆ ಹಾಕಿ ಬೇಯಿಸ್ತಾ ಹೋಗಬೇಕು. ಬೇಯಿಸೋದು ಹೇಗೆ, ಹೆಂಚು ಚೆನ್ನಾಗಿ ಕಾದಿರಬೇಕು. ಕಾದ ನಂತರ ಅದನ್ನು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈ ರೀತಿ ಹಾಕಿ. ತಕ್ಷಣ ಎಣ್ಣೆ ಹಾಕಬಾರ್ದು. ತುಂಬ ಜನ ಏನು ಮಾಡ್ತಾರೆ, ಈ ರೀತಿ ಚಪಾತಿಯನ್ನು ಹಾಕಿದ ತಕ್ಷಣ ಎಣ್ಣೆ ಹಾಕ್ತಾ ಹೋಗ್ತಾರೆ. ಹಾಗೆ ಮಾಡಬಾರ್ದು. ಎರಡೂ ಕಡೆ ಮೊದಲು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಬಬಲ್ಸ್ ಬರುತ್ತೆ ನೋಡಿ, ಈ ರೀತಿ ಬಬಲ್ಸ್ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬಬಲ್ಸ್ ಬಂದ ನಂತರ ಅರ್ಧ ಅಥವಾ 1 ಚಮಚೆ ಎಣ್ಣೆಯನ್ನು ಹಾಕಿದರೆ ಸಾಕು. ಚಪಾತಿ ಮೃದುವಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಸಾಕು. ಇನ್ನೇನು ದೊಡ್ಡದಾಗಿ ತುಂಬ ಎಣ್ಣೆ ಹಾಕಿ ಸಾಟಿ ಮಾಡಬೇಕು ಅಂತಿಲ್ಲ. ಸಾಟಿ ಮಾಡಿದ್ರೆ ಅದೊಂಥರ ಭಿನ್ನವಾದಂಥ ರುಚಿ. ಸಾಟಿ ಮಾಡದೆ ಹೀಗೆ ಮಾಡೋದಾದರೆ ಈ ರೀತಿ ಮಾಡಿ. ಈ ರೀತಿ ಮಾಡಿದ ನಂತರ ಇದನ್ನು ನೋಡಿ, ಎರಡೂ ಕಡೆ ಕೆಂಪಗೆ ಬೇಯಿಸಬೇಕಾಗತ್ತೆ. ಅರ್ಧಂಬರ್ಧ ಬೇಯಿಸಬೇಡಿ, ಕೆಂಪಗೆ ಬೇಯಿಸಿ ಚೆನ್ನಾಗಿ ಇಡೀ ಚಪಾತಿ ಬೆಂದಿರಬೇಕು. ಬೆಂದಿದ ನಂತರ ನಿಮ್ಮ ಚಪಾತಿ ಅದ್ಭುತವಾದಂಥ ಗುಂಡಗಿನ ಮೃದುವಾದಂಥ ಚಪಾತಿ ರೆಡಿಯಾಗೋಯಿತು. ಈಗ ನಾನು ಸ್ವಲ್ಪ ಹಾರ್ಡ್ ವರ್ಕ್ ಹೇಳ್ಕೊಡ್ತೀನಿ. ಅಂದರೆ
ಲಟ್ಟಿಸೋದು ಗುಂಡಕ್ಕೆ ಕಲ್ತ್ಕೋಬೇಕು ಅಂದರೆ ಅದಕ್ಕೆ ಪ್ರಯತ್ನ ಮತ್ತು ಅನುಭವ ಅಷ್ಟೇ ಮುಖ್ಯ. ಮಾಡ್ತಾ ಮಾಡ್ತಾ ಬರುತ್ತೆ ನೋಡಿ. ಈ ರೀತಿಯಾಗಿ ಇದು ತುಂಬ ಸುಲಭ, ಆದರೆ ನೋಡೋಕ್ಕೆ ಸುಲಭ, ಮಾಡೋದಕ್ಕೆ ಅಭ್ಯಾಸ ಆಗೋಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಗುಂಡೆಗೆ ನೀವು ಈ ರೀತಿ ಲಟ್ಟಿಸ್ತಾ ಹೋಗಬೇಕು. ಒಂದೊಂದು ಸತಿ ಲಟ್ಟಿಸಿದಾಗೂ ಅದನ್ನು ತಿರುಗಿಸ್ತಾ ಎಲ್ಲೆಲ್ಲಿ ಸಮ ಮಾಡ್ಕೋಬೇಕು ಅಲ್ಲಿ ಸಮ ಮಾಡ್ಕೊಳ್ತಾ ಹೋಗಬೇಕು. ಅಂಚು ಮತ್ತು ಮಧ್ಯಭಾಗವನ್ನು ಚೆನ್ನಾಗಿ ಒತ್ತಾ ಹೋಗಬೇಕಾಗತ್ತೆ. ತುಂಬ ಭಾರ ಬಿಡಬಾರ್ದು. ಯಾವತ್ತೂ ಅಷ್ಟೇ ಲಟ್ಟಣಿಗೆ ಉಪಯೋಗಿಸೋದು ಹೇಗೆ ಅಂದರೆ ಭಾರ ಬಿಟ್ಟು ಒತ್ತೋದಿಲ್ಲ, ಲೈಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ಅದರ ಒಂದು ಹದವಾದಂಥ ಪ್ರೆಷರ್ ಬೀಳಬೇಕು, ಅವಾಗ ಮಾತ್ರ ಅದು ಸರಿಯಾಗಿ ಬರೋದು. ತುಂಬ ಜನ ಏನು ಮಾಡ್ತಾರೆ, ಲಟ್ಟಿಸ್ತಾ ಅದೇ ತನ್ನಾಗೆ ತಿರುಗ್ತಾ ಹೋಗುತ್ತೆ. ಆ ರೀತಿ ಅದಕ್ಕೆ ತುಂಬ ದಿನ ಬೇಕಾಗುತ್ತೆ. ಆ ರೀತಿ ಅನುಭವ ಬರಬೇಕಂದ್ರೆ ಅದು ನನಗೂ ಮಾಡೋಕ್ಕೆ ಬರುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ ಸಾಕು. ತೆಳ್ಳಗೆ ಹಾಗೆಯೇ ನೀವು ಗುಂಡೆಗೆ ಲಟ್ಟಿಸ್ಕೊಳ್ತಾ ಹೋಗ್ಬೋದು. ಹೀಗೂ ಕೂಡ ಪರ್ಫೆಕ್ಟಾಗಿ ನಾವು ಗುಂಡೆಗೆ ಚಪಾತಿಯನ್ನು ಮಾಡಬಹುದು. ತುಂಬ 360 ಆ್ಯಂಗಲ್ ಅಂದರೆ 360 ಡಿಗ್ರಿ ಕರೆಕ್ಟಾಗಿರುತ್ತೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರದಿದ್ರು ಕೂಡ ನೋಡಿದ ತಕ್ಷಣ ಇದು ಗುಂಡೆಗಿದೆ ಚಪಾತಿ ಅಂತ ಹೇಳೋ ಅಷ್ಟು ಮಟ್ಟಿಗೆ ಲಟ್ಟಿಸಬಹುದು. ಚೆನ್ನಾಗಿ ಬರುತ್ತೆ. ಇದು ಅಭ್ಯಾಸ ಆಗ್ತಾ ಆಗ್ತಾ ಬರಬಹುದು ಆಯಿತಾ. ಅದಕ್ಕೋಸ್ಕರ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ ಆಯಿತು ನೋಡಿ, ಈಗ ಎಷ್ಟು ಅಗಲ ಬೇಕಾದ್ರೂ ನಾನು ಲಟ್ಟಿಸ್ಕೊಳ್ತಾ ಹೋಗ್ಬೋದು, ತೆಳ್ಳಗೂ ಆಗುತ್ತೆ. ಆದರೆ ಇಷ್ಟು ಸಾಕು ಕರೆಕ್ಟ್ ಆಯಿತು. ಈ ರೀತಿ ಮಾಡಿಕೊಂಡು ಬೇಯಿಸ್ತಾ ಹೋಗೋದು ನೋಡಿ. ಮೂರು ಲಟ್ಟಿಸ್ಕೊಂಡು ಒಟ್ಟಿಗೆ ಇಟ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಹೋಗಿ ಬೇಯಿಸೋ ವಿಧಾನ ಆಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಬೇಯಿಸ್ತಾ ಹೋಗಬೇಕು. ಎಣ್ಣೆಯನ್ನು ನೀವು ಈ ರೀತಿ ಬಬಲ್ಸ್ ಬಂದ ಮೇಲೆ ಹಾಕಿದ್ರೆ ಒಳ್ಳೆಯದು. ಮುಂಚೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಏನಾಗಲ್ಲ, ಎಣ್ಣೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ತುಂಬ ಎಣ್ಣೆ ಆದರೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಕೆಲವರು ಇಷ್ಟಪಡ್ತಾರೆ, ಇಷ್ಟಪಡೋರು ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಈಗೆಲ್ಲ ಡಯೆಟ್ಟು ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಉಪಯೋಗಿಸಿ ಸಾಕಾಗುತ್ತೆ. ಈ ರೀತಿ ಮಾಡಿದಾಗ ಮೃದುವಾದಂಥ ಗುಂಡಾದಂತಹ ಚಪಾತಿಗಳು ರೆಡಿ. ಇದಕ್ಕೆ ಸೈಡ್ಗೆ ಪಲ್ಯ ಅಥವಾ ಗೊಜ್ಜು ಅಥವಾ ಇನ್ನೇನಾದರೂ ಸಾಗು ಎಲ್ಲ ನೀವು ಮಾಡ್ಕೊಳ್ಳಿ. ಯಾಕಂದರೆ ತರಾವರಿ ಮಾಡೋದನ್ನು ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಹೀಗೆ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಚಪಾತಿಗಳನ್ನು ನೀವು ಬೇಯಿಸಿದ ತಕ್ಷಣ ಒಂದು ಪಾತ್ರೆಗೆ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಡಬೇಕು. ಯಾಕಂದರೆ ಆ ಹವೆಗೆ ಅದು ಸಾಫ್ಟ್ ಆಗ್ತಾ ಹೋಗುತ್ತೆ. ಓಪನ್ ಆಗಿಬಿಟ್ಟಾಗ ಸ್ವಲ್ಪ ಡ್ರೈ ಆಗ್ಬೋದು. ಇಷ್ಟೇ ಕಣ್ರಿ ಸೀಕ್ರೆಟು. ಮಾಡಿ ಟ್ರೈ ಮಾಡಿ, ಆನಂತರ ಚೆನ್ನಾಗಿದ್ದರೆ ನನಗೆ ಹೇಳಿ, ಕಮೆಂಟ್ ಮಾಡಿ. ಇಲ್ಲ ಇನ್ನೇನಾದರೂ ಸಜೆಷನ್ ಬೇಕಾದರೆ ಕೇಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ನನ್ನದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಕನ್ನಡ ಸಿರಿ ಅಂತ. ಕನ್ನಡ ಮತ್ತು ಕನ್ನಡಿಗರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ, ಮನೋರಂಜನೆ ಎಲ್ಲವೂ ಇರುತ್ತೆ. ಅದನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.